ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಬೇರೆ ಬೇರೆ ತರಹದ ಉಂಡಿಗಳನ್ನು ಲಡ್ಡುಗಳನ್ನು ಮಾಡಿದ್ದೀನಿ. ಹಾಗಾಗಿ ಇವತ್ತು ಒಂದು ಡ್ರೈ ಫ್ರೂಟ್ಸ್ ಲಡ್ಡುನ ಡೀಟೇಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ, ಏನು ಕೂಡ ಗೊತ್ತಿಲ್ಲ ಅಂದ್ರೂ ಕೂಡ ಇದನ್ನು ಸರಳವಾಗಿ ನೀವು ಮಾಡ್ಕೊಳ್ಬಹುದು. ಎಲ್ಲ ನಿಮಗೆ ಅಳತೆಯನ್ನು ನಾನು ಯಾವುದನ್ನು ಹಾಕಿದ್ದೀನಿ ಎಲ್ಲನೂ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅಂದರೆ ಕೆಜಿ ಲೆಕ್ಕದಲ್ಲಿ ಕೂಡ ಕೊಡೋದಿಲ್ಲ. ನೀವು ಹೊರಗಡೆಯಿಂದ ಕೆಜಿ ಲೆಕ್ಕದಲ್ಲಿ ತೂಕ ಮಾಡಿಯೇ ತರಬೇಕು ಅಂತ ಏನೂ ಇಲ್ಲ. ಮನೆಯಲ್ಲಿ ನೀವು ಅಳತೆಯನ್ನು ಮಾಡ್ಕೊಳ್ಬಹುದು. ನಾನು ಕಪ್ಪಿನ ಲೆಕ್ಕದಲ್ಲಿ ನಿಮಗೆ ಅಳತೆಯನ್ನು ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಮೊದಲಿಗೆ ಇಲ್ಲಿ ನಾನು ಕೊಬ್ಬರಿಯನ್ನು ತಗೊಂಡಿದ್ದೀನಿ, ಅದನ್ನು ತುರಿದಿಟ್ಕೊಳ್ಬೇಕು. ಹಾಗೆ ಬೆಲ್ಲನೂ ಕೂಡ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಎರಡು ಕೆಲಸಗಳನ್ನು ನಾವು ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಕಂಟಿನ್ಯೂ ಆಗಿ ಎಲ್ಲಾನು ಕೂಡ ಸರಳವಾಗಿ ಮಾಡ್ಕೊಳ್ಬಹುದು. ಇಲ್ಲಿ ಒಂದು ದೊಡ್ಡ ಬಾಣಲಿಯನ್ನು ನಾನು ತಗೊಂಡಿದ್ದೀನಿ, ಅದಕ್ಕೆ ತುಪ್ಪನ ಹಾಕೊಳ್ಬೇಕು. ತುಪ್ಪ ಮಾತ್ರ ಸ್ಟಾಕ್ ಆಗಿ ಇಟ್ಕೊಳ್ಳಿ. ಎಷ್ಟು ತುಪ್ಪ ಹಾಕ್ತೀರೋ ಅಷ್ಟು ಚೆನ್ನಾಗಿ ನೀವು ಲಡ್ಡುಗಳನ್ನು ತಯಾರು ಮಾಡಬಹುದು. ಇಲ್ಲಿ ಸ್ವಲ್ಪ ತುಪ್ಪನ ಹಾಕೊಂಡು ಇಲ್ಲಿ ಅಂಟನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಿಮಗೆ ಅಂಟು ಚಿಕ್ಕದಾಗಿ ಸಿಗ್ತಾ ಇದೆ, ಇವಾಗ ಇಲ್ಲ ದೊಡ್ಡದಾಗಿದೆ ಅಂತ ಅಂದ್ರೆ ಅದನ್ನ ಸ್ವಲ್ಪ ಚಿಕ್ಕದಾಗಿ ನೀವು ಮಾಡಿಕೊಂಡು, ಅಂದ್ರೆ ಸ್ವಲ್ಪ ಜಜ್ಜಿ ಅದನ್ನ ನೀವು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ತುಂಬಾ ದೊಡ್ಡದಾಗಿದ್ರೆ ಚೆನ್ನಾಗಿ ಫ್ರೈ ಆಗೋದಿಲ್ಲ. ತುಪ್ಪನ ಚೆನ್ನಾಗಿ ಕಾಯ್ದಿರಬೇಕು. ಹಾಗೆ ಕಡಿಮೆ ಉರಿಯಲ್ಲಿನೇ ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಅಂಟು ಫ್ರೈ ಆದ ನಂತರ ಇಲ್ಲಿ ಡ್ರೈ ಫ್ರೂಟ್ಸ್ ಅನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಅಲ್ಲಿ ಇಲ್ಲಿ ಬಾದಾಮಿ, ಗೋಡಂಬಿ ಮತ್ತೆ ಅಕ್ರೋಟನ್ನ ತಗೊಂಡಿದ್ದೀನಿ. ಒಂದ್ ಕಡೆ ಇಲ್ಲಿ ಡ್ರೈ ಫ್ರೂಟ್ಸ್ ಫ್ರೈ ಆಗ್ತಾ ಇದೆ ಅಲ್ವಾ, ನಾವು ಇನ್ನೊಂದು ಕಡೆಯಲ್ಲಿ ಅಂಟನ್ನ ಸ್ವಲ್ಪ ನಾವು ಜಜ್ಜಿ ಇಟ್ಕೊಳ್ಬೇಕಾಗುತ್ತೆ. ಅದಕ್ಕೆ ಇಲ್ಲಿ ಒಂದು ಪ್ಲೇಟ್ನಲ್ಲಿ ಅಂಟನ್ನ ಫ್ರೈ ಮಾಡಿದ ಅಂಟನ್ನ ಇಟ್ಕೊಂಡು ಅದಕ್ಕೆ ಈ ತರ ಮೇಲಿಂದ ಪ್ರೆಸ್ ಮಾಡಿದ್ರೆ ಸಾಕು, ಈ ತರ ಅದು ಸಣ್ಣದಾಗುತ್ತೆ. ಮಿಕ್ಸಿಗೆ ಹಾಕೋದೇನು ಬೇಕಾಗಿಲ್ಲ, ಈ ತರ ಮಾಡಿ ಇಟ್ಕೊಳ್ಬೇಕು. ಇಬ್ರು ಇದ್ರೆ ಈ ಕೆಲಸಕ್ಕೆ ತುಂಬಾನೇ ಈಸಿ ಆಗುತ್ತೆ. ಒಂದ್ ಕಡೆ ಡ್ರೈ ಫ್ರೂಟ್ಸ್ ಅನ್ನ ಫ್ರೈ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ಮಿಕ್ಸಿಗೆ ಹಾಕೊಳ್ಳೋದಕ್ಕೆ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಈ ತರ ಆಗಿರ್ಬೇಕು, ಅಂಟು ರೆಡಿಯಾಗಿದೆ. ಅದಾದ ನಂತರ ಇಲ್ಲಿ ಗೋಡಂಬಿ, ಬಾದಾಮಿ, ಅಕ್ರೋಟ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನ ತೆಗೆದುಕೊಳ್ಳೋಣ. ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಈ ತರ ಆದ್ರೆ ಸಾಕು, ಇವಾಗ ರೆಡಿಯಾಗಿದೆ. ಈ ಲಡ್ಡು ಅಂತೂ ಮನೆಯಲ್ಲಿ ಹಿರಿಯರು, ಕಿರಿಯರು, ಹಾಗೆ ಡಯಟ್ ಮಾಡೋರು, ಹಾಗೆ ಯಾರಿದ್ರೂ ಕೂಡ ಇದನ್ನ ತಿನ್ನಬಹುದು. ತುಂಬಾನೇ ಹೆಲ್ದಿಯಾಗಿರುವಂತಹ ಲಡ್ಡು. ಇವಾಗ ಅದಾದ ನಂತರ ಇಲ್ಲಿ ಖರ್ಜೂರನ ಕೂಡ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದರ ಬೀಜಗಳನ್ನ ತೆಗೆದು ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದಾದ ನಂತರ ಇಲ್ಲಿ ಮಖಾನೆ ಅಂತೀವಿ ಅಲ್ವಾ, ಅದನ್ನ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಕನ್ನಡದಲ್ಲಿ ಏನಂತಾರೆ ಅಂತ ನನಗೆ ಅಷ್ಟೊಂದು ಗೊತ್ತಿಲ್ಲ, ತಾವರೆ ಬೀಜ ಅಂತಾರೆ ಅಂತ ಅನ್ಕೊಳ್ತೀನಿ. ನಿಮಗೆ ಗೊತ್ತಿದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ಇದು ಕೂಡ ಇವಾಗ ಫ್ರೈ ಆಗಿದೆ. ಇದಾದ ನಂತರ ಇಲ್ಲಿ ಒಣ ಕೊಬ್ಬರಿ ತುರಿಯನ್ನ ಇತ್ತು ಅಲ್ವಾ, ಅದು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಇಲ್ಲಿ ಸ್ವಲ್ಪ ತುಪ್ಪನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಗೋಧಿ ಹಿಟ್ಟನ್ನ ಹಾಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ನಿಮಗೆ ಫಸ್ಟ್ ಟೈಮ್ ಗೋಧಿ ಹಿಟ್ಟನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀರಾ ಅಂತಂದ್ರೆ ನೀವು 2 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ ತುಪ್ಪನ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಾನು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನೋಡ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಪಂಪ್ಕಿನ್ ಸೀಡ್ಸ್ ಅಂದ್ರೆ ಕುಂಬಳಕಾಯಿ ಬೀಜ ಕೂಡ ಇಲ್ಲಿ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಆ ಹಿಟ್ಟಿನ ಬಿಸಿಗೇನೆ ಅದು ಚೆನ್ನಾಗಿ ಫ್ರೈ ಆಗುತ್ತೆ. ಸಪ್ರೇಟ್ ಆಗಿ ಏನು ಫ್ರೈ ಮಾಡ್ಕೊಳ್ಳೋದು ಬೇಕಾಗೋದಿಲ್ಲ. ಹಿಟ್ಟನ್ನು ಮಾತ್ರ ತುಂಬಾ ಹೊತ್ತು ಕಡಿಮೆ ಉರಿಯಲ್ಲಿನೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ಮೆಲ್ ಇಂದಾನೆ ಗೊತ್ತಾಗುತ್ತೆ, ವಿಡಿಯೋದಲ್ಲಿ ತುಂಬಾ ಹೊತ್ತು ನಿಮ್ಗೆ ತೋರಿಸೋದಕ್ಕಾಗೋದಿಲ್ಲ. ಅದಾದ ನಂತರ ಇಲ್ಲಿ ನಾನು ಒಂದ್ ಕಡೆ ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದ್ ಕಡೆ ಎಲ್ಲ ಡ್ರೈ ಫ್ರೂಟ್ಸ್ ಗಳನ್ನ ಇಲ್ಲಿ ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಏಲಕ್ಕಿ ಪುಡಿಯನ್ನ ಕೂಡ ಹಾಕಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ತುಂಬಾನೇ ಅಂದ್ರೆ ಒಂದೊಂದು ಬಾದಾಮಿಯನ್ನ ತುಂಬಾ ದೊಡ್ಡ ಪೀಸ್ಗಳನ್ನ ಉಳಿದಿರುತ್ತೆ ಅಲ್ವಾ, ಅದನ್ನು ಕೂಡ ಸಪರೇಟ್ ಆಗಿ ತೆಗೆದುಕೊಂಡು ಮತ್ತೆ ಪುಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬೆಲ್ಲಕ್ಕೆ ನೀರು ಅಥವಾ ಬೇರೆ ಏನು ಹಾಕೋದು ಅವಶ್ಯಕತೆ ಇಲ್ಲ. ಹಾಗೆ ಪಾಕ ಕೂಡ ರೆಡಿ ಮಾಡಬೇಕು ಅಂತ ಏನೂ ಇಲ್ಲ. ಬೆಲ್ಲನ ಈ ತರ ಚೆನ್ನಾಗಿ ಕರಗಿಸ್ಕೊಂಡ್ರೆ ಸಾಕು. ಗಂಟಿಲ್ಲದ ಹಾಗೆ ಚೆನ್ನಾಗಿ ಕರಗಿಸ್ಕೊಂಡು ಆ ಪುಡಿಗೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಇವಾಗ ಎಲ್ಲಾನು ಕೂಡ ಮಿಕ್ಸ್ ಮಾಡಿಕೊಳ್ಳುವಂತಹ ಸಮಯ. ಹಾಗಾಗಿ ಇಲ್ಲಿ ಫ್ರೈ ಮಾಡಿದಂತಹ ಹಿಟ್ಟನ್ನ ಕೂಡ ನಾವು ಇಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲಾನು ಒಟ್ಟಿಗೆನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಬಿಸಿಯಾಗಿರುತ್ತೆ, ಸ್ವಲ್ಪ ನೀವು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ವಾ, ಇವಾಗ
ಉಂಡೆಗಳನ್ನು ಕಟ್ತಾ ಹೋಗಬೇಕು. ನಿಮಗೆ ಉಂಡೆ ಇನ್ನೂ ಬರ್ತಾ ಇಲ್ಲ ಅಂತಂದ್ರೆ ಇನ್ನೂ ಸ್ವಲ್ಪ ಕರಗಿಸಿದ ತುಪ್ಪನ ಹಾಕೊಂಡು ಕಟ್ತಾ ಹೋಗಿ ಚೆನ್ನಾಗಿ ಉಂಡೆ ರೆಡಿ ಮಾಡ್ಕೊಳ್ಬಹುದು. ತುಂಬಾ ಸರಳವಾದ ವಿಧಾನದಲ್ಲಿ ಹೇಳ್ಕೊಟ್ಟಿದ್ದೀನಿ. ನೀವು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇದ್ರು ಕೂಡ ಭಯ ಇಲ್ಲದೆ ನೀವು ಕೂಡ ಮಾಡಿ ನೋಡಿ. ಹಾಗೆ ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ಸ್ವಲ್ಪನೇ ಕ್ವಾಂಟಿಟಿಯಲ್ಲಿ ಮಾಡಿ ಚೆನ್ನಾಗಿ ಬರುತ್ತೆ. ಅದಾದ ನಂತರ ಮತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಬಹುದು. ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನೆಲ್ ಅನ್ನ ಹಿಂದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.